ವೀಕ್ಷಕರ ನಮಸ್ಕಾರ. ಗ್ರೀನ್ ಪಾರ್ಕ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯುತ್ತಿರುವ ಇಂಡಿಯಾ ಹಾಗೂ ಬಾಂಗ್ಲಾದೇಶ ನಡುವಿನ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಇದೀಗ ಭಾರತ ತಂಡವು 5ನೇ ದಿನದಾಟದಲ್ಲಿ ಗೆದ್ದು ಇತಿಹಾಸ ಬರೆದಿದೆ. ಇನ್ನು ವೀಕ್ಷಕರ ಇದೇ ಒಂದು ಪಂದ್ಯದಲ್ಲಿ ಸತತವಾಗಿ ರವಿಚಂದ್ರನ್ ಅಶ್ವಿನ್ ಅವರು 9 ವಿಕೆಟ್ ಪಡೆದು ಮಿಂಚಿದ್ದಾರೆ. ಹೌದು ವೀಕ್ಷಕರೇ, ಈ ವಿಕೆಟ್ಗಳನ್ನು ಪಡೆಯುವ ಮೂಲಕ ರವಿಚಂದ್ರನ್ ಅಶ್ವಿನ್ ಅವರು ಮತ್ತೊಂದು ಚರಿತ್ರೆಯನ್ನು ಬರೆದು ಹಾಕಿದ್ದಾರೆ. ಹಾಗಿದ್ದರೆ ಈ ಒಂದು ದ್ವಿತೀಯ ಟೆಸ್ಟ್ ಪಂದ್ಯದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ರವಿಚಂದ್ರನ್ ಅಶ್ವಿನ್ ಹಾಗೂ ಟೀಮ್ ಇಂಡಿಯಾ ತಂಡದ ಈ ಒಂದು ಸಾಧನೆಗೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಮುಂಬರುವಂಥ ಟೆಸ್ಟ್ ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ ತಂಡವು ಸರಣಿಯನ್ನು ಗೆದ್ದು ಬೀಗಲಿದೆಯಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ಭಾರತ ತಂಡಕ್ಕೆ ಮುಂದೆ ಎದುರಾಳಿ ಆಗುವಂಥ ತಂಡಗಳು ನ್ಯೂಜಿಲೆಂಡ್ ಹಾಗೂ ಆಸ್ಟ್ರೇಲಿಯಾ ತಂಡ ವಿರುದ್ಧ 5 ಟೆಸ್ಟ್ ಪಂದ್ಯಗಳನ್ನು ಆಡಿದರೆ ಇತ್ತ ವೀಕ್ಷಕರ ಕಿವೀಸ್ ವಿರುದ್ಧ 3 ಟೆಸ್ಟ್ ಪಂದ್ಯಗಳನ್ನು ಭಾರತ ತಂಡವು ಆಡಲಿದೆ. ಹೌದು, ಈ ಟೆಸ್ಟ್ ಸರಣಿಗಳು ಭಾರತ ತಂಡಕ್ಕೆ ತುಂಬ ಮಹತ್ವದ್ದಾಗಿವೆ. ಇನ್ನು ವೀಕ್ಷಕರೇ, ಈ ದ್ವಿತೀಯ ಟೆಸ್ಟ್ ಪಂದ್ಯದ ಅಪ್ಡೇಟ್ಸ್ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬನ್ನಿ. ಹೌದು ವೀಕ್ಷಕರೇ, 2 ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಮೊದಲ ಟೆಸ್ಟ್ ಪಂದ್ಯವನ್ನು ಭಾರತ ತಂಡವು 280 ರನ್ಗಳ ಮುನ್ನಡೆಯಿಂದ ಗೆದ್ದುಕೊಂಡಿತು. ಆದರೆ ವೀಕ್ಷಕರೇ, ಇದೀಗ ಸೆಪ್ಟೆಂಬರ್ 27ರಿಂದ ಗ್ರೀನ್ ಪಾರ್ಕ್ ಅಂತಾರಾಷ್ಟ್ರೀಯ ಮೈದಾನವಾಗಿರುವ ಕಾನ್ಪುರ್ನಲ್ಲಿ ಈ ಒಂದು ಪಂದ್ಯವು ಆರಂಭವಾಗಿತ್ತು. ಇನ್ನು ವೀಕ್ಷಕರ ಮೊದಲ ದಿನದಾಟದಲ್ಲಿ 4 ಗಂಟೆವರೆಗೆ ಈ ಒಂದು ಪಂದ್ಯವು ಆರಂಭವಾದರೆ ಬ್ಯಾಡ್ ಲೈಟ್ ವೆದರ್ ಹಾಗೂ ರ್ಯಾನ್ ಕಂಡೀಷನ್ನಿಂದ ಪಂದ್ಯವು ಸ್ಥಗಿತಗೊಂಡಿತ್ತು. ಅದರಂತೆ ವೀಕ್ಷಕರೇ, ಡೇ 2 ಡೇ 3 ಮಳೆಯಿಂದ ಸಂಪೂರ್ಣವಾಗಿ ಸ್ಥಗಿತಗೊಂಡರೆ ನಿನ್ನೆ 4ನೇ ದಿನದಾಟದಿಂದ ಈ ಒಂದು ಪಂದ್ಯವು ಸಂಪೂರ್ಣವಾಗಿ ಆರಂಭವಾಗಿತ್ತು. ಹೌದು ವೀಕ್ಷಕರೇ, 4ನೇ ದಿನದಾಟದಲ್ಲಿ ಭಾರತ ತಂಡವು 2ನೇ ಸೆಷನ್ನಲ್ಲಿ ಬಾಂಗ್ಲಾದೇಶ ತಂಡವನ್ನು ಆಲ್ಔಟ್ ಮಾಡಿತು. ಹೌದು, 233 ರನ್ಗಳಿಗೆ ಬಾಂಗ್ಲಾ ಹುಲಿಗಳು ತತ್ತರಿಸಿ ಹೋದವು. ಇನ್ನು ವೀಕ್ಷಕರೇ, ಈ ಗುರಿ ಬೆನ್ನಟ್ಟಿದ್ದ ಭಾರತ ತಂಡವು 285 ರನ್ಗಳಿಗೆ 9 ವಿಕೆಟ್ ಕಳೆದುಕೊಂಡು ಡಿಕ್ಲೇರ್ ತೆಗೆದುಕೊಂಡಿತು. ಅದರಂತೆ ವೀಕ್ಷಕರೇ, 52 ರನ್ಗಳ ಗುರಿ ಬೆನ್ನಟ್ಟಿದ್ದ ಬಾಂಗ್ಲಾದೇಶ ತಂಡವು 146 ರನ್ಸ್ಗಳಿಗೆ ಮೊದಲ ಸೆಷನ್ನಲ್ಲಿ ಔಟ್ ಆಗಿ ಹೋದರು. ಹೌದು ವೀಕ್ಷಕರೇ, ಈ ಒಂದು 5ನೇ ದಿನದಾಟದಲ್ಲಿ ಭಾರತ ತಂಡಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ. ಹೌದು ವೀಕ್ಷಕರೇ, ಇಂದು ಬಾಕಿ ಇರುವಂತಹ 62 ಓವರ್ಗಳಲ್ಲಿ ಭಾರತ ತಂಡವು 95 ರನ್ಗಳನ್ನು ಕಲೆ ಹಾಕಬೇಕಿದೆ. ಇನ್ನು ವೀಕ್ಷಕರೇ, ಈ ರನ್ಗಳು ಭಾರತ ತಂಡಕ್ಕೆ ಸುಲಭವಾಗಿದೆ. ಹೌದು ವೀಕ್ಷಕರೇ, ಭಾರತ ತಂಡದ ವಿನ್ನಿಂಗ್ ಪ್ರಾಬಿಲಿಟಿ 99% ಭಾರತ ತಂಡಕ್ಕಿದೆ. ಇನ್ನು ವೀಕ್ಷಕರೇ, 0.5% ಬಾಂಗ್ಲಾದೇಶ ತಂಡದ ಪರವಾಗಿ ಇದ್ದರೆ ಇತ್ತ ವೀಕ್ಷಕರೇ ಡ್ರಾ ಕಡೆಗೆ 0.5% ಇದೆ. ಹೌದು, ಈ ಒಂದು ಪಂದ್ಯವನ್ನು ಭಾರತ ತಂಡವು ಆಲ್ರೆಡಿ ಗೆದ್ದು ಬೀಗಿದೆ. ಇನ್ನು ವೀಕ್ಷಕರೇ, ಈ ಒಂದು ಸೀರೀಸ್ನಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು 9 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ದ್ವಿತೀಯ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 2 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಇದೀಗ ವೀಕ್ಷಕರೇ ದ್ವಿತೀಯ ಇನ್ನಿಂಗ್ಸ್ನಲ್ಲಿ 3 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಇನ್ನು ವೀಕ್ಷಕರೇ, ಮೊದಲ ಟೆಸ್ಟ್ ಪಂದ್ಯದಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು 6 ವಿಕೆಟ್ ಕಬಳಿಸುವ ಮೂಲಕ ಮೊದಲ ಟೆಸ್ಟ್ ಪಂದ್ಯದಲ್ಲೂ ಕೂಡ ತಮ್ಮ ಪ್ರಮುಖ ಪಾತ್ರ ವಹಿಸಿದ್ದರು. ಹೌದು, ಈ ಒಂದು ಟೆಸ್ಟ್ ಸೀರೀಸ್ನಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು ಸತತವಾಗಿ ವಿಕೆಟ್ಸ್ಗಳನ್ನು ಪಡೆಯುವ ಮೂಲಕ ಹೊಸ ದಾಖಲೆಯನ್ನು ಬರೆದು ಹಾಕುತ್ತಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ದ್ವಿತೀಯ ಟೆಸ್ಟ್ ಪಂದ್ಯದ ಫುಲ್ ಅಪ್ಡೇಟ್ಸ್. ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ಮತ್ತು ಈ 2 ಟೆಸ್ಟ್ ಪಂದ್ಯಗಳ ಸೀರೀಸ್ನಲ್ಲಿ ಭಾರತ ತಂಡದ ಪರವಾಗಿ ಯಾರು ಭರ್ಜರಿಯಾಗಿ ಪ್ರದರ್ಶನ ತೋರಿದರು ಎಂಬುದನ್ನು ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ.